ಕರ್ನಾಟಕಕ್ಕೆ ಹಗಲು ರಾತ್ರಿ ಓಡಾಡ್ತಿದ್ರು. ಇದರಿಂದ ಪ್ರಾಣಿಯ ಸಂಕುಲಕ್ಕೆ ಅಪಾಯ. ಪ್ರಾಣಿಯ ಸಂಕುಲವನ್ನು ಉಳಿಸಬೇಕು ಅಂತ ಹೇಳಿ ಬಹಳ ಗಂಭೀರವಾಗಿ 6 ಗಂಟೆಯಿಂದ ಬೆಳಗಿನವರೆಗೆ ಬಂಡೀಪುರ ಈ ಕೊನೆಯಿಂದ ಗಡಿ ಪ್ರದೇಶದವರೆಗೂ ನಿಷೇಧ. ಯಾರು ಹೋಗಂಗಿಲ್ಲ, ಮಂತ್ರಿ ಸುಧಾ ಹೋಗಂಗಿಲ್ಲ, ಮುಖ್ಯಮಂತ್ರಿ ಸುಧಾ ಹೋಗಂಗಿಲ್ಲ, ಯಾರು ಹೋಗಂಗಿಲ್ಲ. ಈಗ ಇದರಿಂದ ಇಡೀ ಆ ರಸ್ತೆ ತುಂಬ ಪ್ರಾಣಿಗಳು ಭಯಭೀತಿ ಇಲ್ಲದೆ ಧೈರ್ಯವಾಗಿ ಮಲಗಿ ನಿದ್ರೆ ಮಾಡೋದು, ಮಲಗೋದು, ಆಹಾರ ಅವಕ್ಕೆ ಪ್ರಾಣಿಗಳಿಗೆ ಇದು ರಸ್ತೆ ಅಂತಿಲ್ಲದೆ ಇದು ಕಾಡು ಅನ್ನೋ ಥರ ಮಾಡಿರ್ತಕ್ಕಂಥದ್ದು ಗೌರವ. ಈಗ ನಿಷೇಧಾಜ್ಞೆಯನ್ನು, ರಾತ್ರಿ ನಿಷೇಧವನ್ನು ತೆಗೆಯುವ ಬಗ್ಗೆ ಏನೋ ಒಂದು ರೀತಿ ಮಾತುಗಳು ಬರ್ತಾ ಇದೆ. ನಾನು ಸಿದ್ದರಾಮಯ್ಯನವರಿಗೆ, ಮುಖ್ಯಮಂತ್ರಿಗಳಿಗೆ ಕಳಕಳಿಯಿಂದ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ನಿಷೇಧವನ್ನು ತೆಗಿಬೇಡಿ. ಇದರಿಂದ ಕೆಟ್ಟ ಹೆಸರು ಬರುತ್ತೆ. ಅದಕ್ಕಿಂತ ಹೆಚ್ಚಾಗಿ ಇಡೀ ಕಾಡು ನಾಶ ಆಗುತ್ತೆ, ಪ್ರಾಣಿಗಳು ನಾಶ ಆಗ್ತವೆ, ಕಾಡುಗಳ್ಳರು ಜಾಸ್ತಿ ಆಗ್ತಾರೆ, ಮರಗಳ್ಳರು ಜಾಸ್ತಿ ಆಗ್ತಾರೆ, ಲೂಟಿಕೋರರು ಜಾಸ್ತಿ ಆಗ್ತಾರೆ, ಮರವನ್ನು ದರೋಡೆ ಮಾಡ್ತಕ್ಕಂಥವರು ಜಾಸ್ತಿ ಆಗ್ತಾರೆ, ಪ್ರಾಣಿಗಳನ್ನು ಕೊಲ್ತಕ್ಕಂಥವರು ಜಾಸ್ತಿ ಆಗ್ತಾರೆ. ಯಾವ ಕಾರಣಕ್ಕೂ ನಿಷೇಧ ತೆಗಿಬಾರ್ದು. ನಿಷೇಧ ತೆಗೆದಿದ್ದೇ ಆದರೆ ನಾವು ತೀವ್ರವಾಗಿ ಹೋರಾಟ ಮಾಡ್ತೇವೆ, ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನಿಷೇಧ ಈಗಿರುವಂತೆ ಇರಬೇಕು, ಒಂದು ನಿಮಿಷನೂ ಬದಲಾವಣೆ ಆಗಬಾರ್ದು ಅಂಥೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಸಿದ್ದರಾಮಯ್ಯನವರಿಗೆ ಇದರ ಬಗ್ಗೆ ಮನವರಿಕೆ ಇದೆ. ಮತ್ತೊಮ್ಮೆ ಅವರಿಗೆ ಈ ಮೂಲಕ ಹೇಳ್ತೀನಿ, ಯಾರ ಮಾತನ್ನು ಕೇಳಬೇಡಿ, ಯಾವ ಒತ್ತಾಯಕ್ಕೂ ಮಣೆಯಾಗಬೇಡಿ. ಭಾಳ ಗೌರವವಾಗಿ ಅದನ್ನು ಈಗ ಹೇಗಿದೆ ಹಾಗೆ ಅದನ್ನು ಬಿಡಬೇಕು. ಯಾರೇ ಒತ್ತಡಕ್ಕೆ ಮಣೆಯ ಕೂಡುದು ಅಂಥೇಳಿ ಒತ್ತಾಯ ಮಾಡ್ತಾಯಿದ್ದೀನಿ.